ಸಂಪಿಗೆಪುರ ಅನ್ನೋ ಗ್ರಾಮದಲ್ಲಿ ಒಬ್ಬ ದೊಡ್ಡ ರಾಕ್ಷಸ ಇದ್ದ. ಅವನ ಹೆಸರೇ ರಾವಣ ಅಂತ. ಅವನು ಜನಗಳಿಗೆ ಚಿತ್ರಹಿಂಸೆ ಕೊಡ್ತಿದ್ದ. ಅವನಿಗೆ ಒಬ್ಬ ತಮ್ಮ ಇದ್ದ. ಅವನು ಕಲ್ಕಿ. ಆದರೆ ಅವನು ನಡ್ಕೊತಿದ್ದು ಕಲಿ ಥರ. ರಾವಣ್ ಮತ್ತು ಕಲಿ ಅಣ್ಣ ತಮ್ಮಂದಿರು ತುಂಬ ಕ್ರೂರಿಗಳು. ಎಷ್ಟರ ಮಟ್ಟಕ್ಕೆ ಅಂದರೆ ಅವರು ಜನಗಳಿಗೆ ತುಂಬ ಕಾಟ ಕೊಡ್ತಾಯಿದ್ರು. ಹಫ್ತಾ ವಸೂಲಿ, ದರೋಡೆ, ಚೈನ್ ಸ್ನ್ಯಾಶಿಂಗ್, ಸರಗಳ್ಳತನ, ಹೀಗೆ ಮುಂತಾದವುಗಳಲ್ಲೆಲ್ಲ ಇವರು ಭಾಗಿಯಾಗಿದ್ದರು. ಹೀಗಿರುವಾಗ ಇವರನ್ನು ಮಟ್ಟ ಹಾಕೋದಕ್ಕೆ ಅಂತಲೇ ಒಬ್ಬ ಸ್ಪೆಷಲ್ ಪೊಲೀಸ್ ಆಫೀಸರ್ ಎಂಟ್ರಿ ಆಯಿತು. ಅವರೇ ಕಲ್ಕಿ IPS. ಇವ್ರು ಯಾರು, ಇವನ ಹಿನ್ನೆಲೆ ಏನು, ಇವನಿಗೂ ಏನು ಸಂಬಂಧ, ಇವರು ಅಂಥ ತಪ್ಪೇನು ಮಾಡಿದ್ರು, ಇವ್ರ ಹತ್ರ ಸಿಗಾಕೊಳ್ಳೋದು ಎಲ್ಲ ತಿಳ್ಕೊಬೇಕಂದ್ರೆ ಕಥೆ ಮುಂದುವರಿಯುತ್ತೆ. ಸಂಘರ್ಷ. ಇದು ಮೊದಲ ಸಂಚಿಕೆ. ಕಲಿ ಮತ್ತು ರಾವಣ್ ಏನೇನು ಮಾಡ್ತಾಯಿದ್ರು ಅಂದರೆ, ಒಂದು ದಿನ ಇವರು ಡ್ರಗ್ಸ್ ಪೆಡ್ಲಿಂಗ್ ಮಾಡ್ತಿದ್ದ ಟೈಮಲ್ಲಿ ಇವ್ರ ಕಾರು ಡಿಕ್ಕಿ ಹೊಡೆಯುತ್ತೆ. ಅಂದರೆ ಪೊಲೀಸ್ ಚೆಕಿಂಗ್ ಬಂದಾಗ ಸಿಕ್ಕಾಕೊತಾರೆ. ಹಿಂದೆ ಒಬ್ಬ ಪೊಲೀಸ್ ಆಫೀಸರ್ ಇರ್ತಾರೆ. ಅವರು ಇವರಿಬ್ಬರನ್ನ ಹಿಡಿಯೋಕ್ಕೆ ಅಂತ ಹೋಗಿ ಪ್ರಾಣ ಕಳ್ಕೊಂಡಿರ್ತಾರೆ. ಆದರೆ ಈ ಸಲ ಬಂದಿರೋ ಪೊಲೀಸ್ ಆಫೀಸರ್ ತುಂಬ ಪವರ್ಫುಲ್, ಕಲ್ಕಿ IPS ಅಂತ. ಇದನ್ನು ಗೊತ್ತಾಗುತ್ತೆ ಕಲಿ ಮತ್ತು ರಾವಣ್ಗೆ ಹೊಸ ಪೊಲೀಸ್ ಬಂದಿದ್ದಾರೆ ಅಂತ. ಇವರು ಲಂಚದಾಸೆ ಒಡ್ಡಿ ಇವರನ್ನು ತನ್ನ ಕಡೆ ಸೆಳ್ಕೊಳಕ್ಕೆ ನೋಡ್ತಾರೆ. ಆದರೆ ಇವನು ಅದ್ಯಾವುದಕ್ಕೂ ಬಗ್ಗೋದಿಲ್ಲ. ನಿಮ್ಮನ್ನ ಹಿಡಿತೀನಿ, ನೀವು ಮಾಡಿರೋ ಎಲ್ಲ ತಪ್ಪುಗಳಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಒಳ್ಳೆಯದಕ್ಕೆ ಜಯ ಸಿಗಲ್ಲ. ನೋಡು ಮರಿ, ನಮ್ಮ ಜೊತೆ ಸೇರ್ಕೋ, ನಿನ್ನ ರಾಜಂತ ನೋಡ್ಕೋತೀನಿ. ನಿಮಗೆ ಡಿಪಾರ್ಟ್ಮೆಂಟ್ ಕಡಿಮೆ ಸಂಬಳ ಕೊಡುತ್ತೆ, ಆದರೆ ನಾವು ಜಾಸ್ತಿ ಕೊಡ್ತೀವಿ. ನೋಡು, ನೀನು ಒಂದೇ ತಿಂಗಳಲ್ಲಿ ರಾಜ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಯಾವುದಕ್ಕೂ ಕಲ್ಗೆ ಒಪ್ಕೊಳ್ಳೋದಿಲ್ಲ. ಕಲ್ಕಿಗೆ ತಾನು ಮಾಡೋ ಕೆಲಸದ ಮೇಲೆ ತುಂಬ ಶ್ರದ್ಧೆ ಇತ್ತು, ಭಕ್ತಿ ಇತ್ತು. ಹೀಗಿರುವಾಗ ಕಲ್ಕಿ ಇವರಿಬ್ಬರನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಅಷ್ಟಕ್ಕೂ ಕಲ್ಕಿ ಯಾರು? ಅವರು ಪೊಲೀಸೇ ಆಗಬೇಕು. ಪೊಲೀಸ್ ಆಗೋದಕ್ಕೂ ಮುಂಚೆ ಏನು ಮಾಡ್ತಿದ್ದ, ನಿಮ್ಮ ಕುಟುಂಬದ ಹಿನ್ನೆಲೆ ಏನು, ಈ ಕಲಿ ಮತ್ತು ರಾವಣ ಇಬ್ಬರು ಮುಂದೆ ಏನು ಮಾಡ್ತಾರೆ, ಇವರಿಬ್ಬರು ಯಾರು, ಇವರು ಜನಗಳಿಗೆ ಯಾಕೆ ಕಾಟ ಕೊಡ್ತಿದ್ರು? ಈ ಕಲಿಕೆಯ ಜೀವನದಲ್ಲಿ ಒಂದು ಹುಡುಗಿ ಬಂದಳು. ಅವಳೇ ರೇಷ್ಮಾ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಿದ್ಲು. ಶಿವಳು ಯಾರು, ಶಿವಳಿಗೂ ಕಲಿಗೂ ಹೇಗೆ ಲಿಂಕ್ ಆಯಿತು, ಎಲ್ಲ ತಿಳ್ಕೊಬೇಕಂದ್ರೆ ಈ ಕಥೆನ ಪೂರ್ತಿಯಾಗಿ ಕೇಳಿದರೆ ಮಾತ್ರ ಈ ಕಥೆ ಪೂರ್ತಿ ಅರ್ಥ ಆಗುತ್ತೆ. ಅರ್ಧಂಬರ್ಧ ಕೇಳಿದ್ರೆ ಅರ್ಧಂಬರ್ಧ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತು ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ಕಥೆ ಕೇಳಿ ಅಂತ ಹೇಳ್ತಾ ಇವತ್ತು ನಾನು ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀನಿ. ಸಂಘರ್ಷ 2ನೇ ಸಂಚಿಕೆ ಮತ್ತೆ ಬರುತ್ತೆ ಮಂಗಳವಾರ. ಧನ್ಯವಾದಗಳು.